ರಾಜ್ಯದಲ್ಲಿ ಇದೀಗ ಸಾಕಷ್ಟು ಮಳೆಯಾಗ್ತಾ ಇರೋದ್ರಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಮಹಾಮಳೆ ರೌದ್ರ ನರ್ತನಕ್ಕೆ ಸಂಚಾರ ಅಯೋಮಯವಾಗಿದೆ. ದಕ್ಷಿಣ ಕನ್ನಡದ ಹಲವೆಡೆ ಭಾರೀ ಗುಡ್ಡ ಕುಸಿತ ಕೂಡ ಆಗಿದೆ. ಸಕಲೇಶಪುರ ಬೆಂಗಳೂರು ಸಂಚಾರ ಅಸ್ತವ್ಯಸ್ತವಾಗಿದೆ. ಶಿರಾಡಿ ಘಾಟಿನಲ್ಲಿ ಸಂಪೂರ್ಣವಾಗಿ ಸಂಚಾರ ಸ್ತಬ್ಧವಾಗಿದೆ. ಮಹಾಮಳೆ ರೌದ್ರ ನರ್ತನಕ್ಕೆ ಸಂಚಾರ ಅಯೋಮಯವಾಗಿದೆ. ದಕ್ಷಿಣ ಕನ್ನಡದ ಹಲವೆಡೆ ಭಾರೀ ಗುಡ್ಡ ಕುಸಿತ ಕೂಡ ಆಗಿದೆ. ಸಕಲೇಶಪುರ ಬೆಂಗಳೂರು ಸಂಚಾರ ಅಸ್ತವ್ಯಸ್ತವಾಗಿದೆ. ಶಿರಾಡಿ ಘಾಟಿನಲ್ಲೂ ಕೂಡ ಸಂಚಾರ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಮುಂಗಾರು ಮಹಾಮಳೆಯ ಪರಿಣಾಮ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಸಕಲೇಶಪುರ ತಾಲೂಕಿನ ದೋಣಿಕಾಲ್ ಸಮೀಪದ ಏಲಕ್ಕಿ ಮಂಡಳಿ ಆನೆಮಹಲ್ ಬಳಿ ದೊಡ್ಡ ಪ್ರಮಾಣದ ಗುಡ್ಡ ಕುಸಿತವಾಗಿದೆ. ಹೀಗಾಗಿ ಬೆಂಗಳೂರು ಮಂಗಳೂರು ಸಂಚಾರಕ್ಕೆ ಅಡ್ಡಿಯಾಗಿದೆ. ಇನ್ನೊಂದು ಕಡೆ ಹೆಗ್ಗದ್ದೆ ಬಳಿ 300 ಮೀಟರ್ಗೂ ಹೆಚ್ಚು ಭೂಮಿ ಕೂಡ ಕುಸಿದಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಶಿರಾಡಿ ಘಾಟಿನಲ್ಲಿ ವಾಹನ ಸಂಚಾರವನ್ನು ಕೂಡ ನಿರ್ಬಂಧಿಸಲಾಗಿದೆ. ಅಷ್ಟೇ ಅಲ್ಲ, ಶೃಂಗೇರಿ ಸಮೀಪದ ಆನೆಗುಂದ, ಸಂಕ್ಲಾಪುರ, ನೆಮ್ಮೂರು ಬಳಿಯೂ ಕೂಡ ಭೂಕುಸಿತವಾಗ್ತಿರೋದು ಆತಂಕವನ್ನು ಹೆಚ್ಚಿಸ್ತಾ ಇದೆ. ರಾಜ್ಯದಲ್ಲಿ ಸಾಕಷ್ಟು ಮಳೆಯಾಗಿ ಇದೀಗ ಅಸ್ತವ್ಯಸ್ತ ಉಂಟಾಗಿದೆ. ದಕ್ಷಿಣ ಕನ್ನಡದ ಹಲವೆಡೆ ಭಾರೀ ಗುಡ್ಡ ಕುಸಿತ ಆಗಿದೆ. ಈ ಹಿನ್ನೆಲೆಯಲ್ಲಿ ವಾಹನ ಸವಾರರು ಕೂಡ ಪರದಾಡುವಂತಹ ಪರಿಸ್ಥಿತಿ ಇದೀಗ ಎದುರಾಗ್ತಾ ಇದೆ. ರಾಜ್ಯದಲ್ಲಿ ಸಾಕಷ್ಟು ಮಳೆಯಾಗ್ತಾ ಇರೋದ್ರಿಂದ ಈಗಾಗಲೇ ಜನಜೀವನ ಕೂಡ ಅಸ್ತವ್ಯಸ್ತವಾಗಿದೆ. ಈಗ ಮುಂಗಾರು ಮಹಾಮಳೆಯ ಪರಿಣಾಮವಾಗಿ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಸಕಲೇಶಪುರ ತಾಲೂಕಿನ ದೋಣಿಗಾಲ್ ಸಮೀಪದ ಏಲಕ್ಕಿ ಮಂಡಳಿ ಜೊತೆಗೆ ಆನೆಮಹಲ್ ಬಳಿ ದೊಡ್ಡ ಪ್ರಮಾಣದ ಗುಡ್ಡ ಕುಸಿತ ಆಗಿದೆ. ಗುಡ್ಡ ಕುಸಿತ ಆಗಿರೋದ್ರಿಂದ ಬೆಂಗಳೂರು ಮಂಗಳೂರು ಸಂಚಾರಕ್ಕೆ ಅಡ್ಡಿಯಾಗಿದೆ. ಇನ್ನೊಂದು ಕಡೆ ಏನು ಅಂತಂದ್ರೆ ಹೆಗ್ಗದ್ದೆ ಬಳಿ 300 ಮೀಟರ್ಗೂ ಕೂಡ ಹೆಚ್ಚು ಭೂಕುಸಿತವಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಶಿರಾಡಿ ಘಾಟಿನಲ್ಲಿ ವಾಹನ ಸಂಚಾರವನ್ನ ಕೂಡ ಈಗಾಗಲೇ ನಿರ್ಬಂಧವನ್ನ ಕೂಡ ಮಾಡಲಾಗಿದೆ. ಸಾಕಷ್ಟು ಮಳೆಯಾಗ್ತಾ ಇರೋದ್ರಿಂದ ಈಗಾಗಲೇ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಇನ್ನು ಮಳೆಯಿಂದಾಗಿ ರಸ್ತೆಯಲ್ಲಿ ನೀರು ಕೂಡ ಹರಿತಾ ಇದೆ. ರಸ್ತೆ ಗುಂಡಿ ಬಿದ್ದಿರೋದ್ರಿಂದ ನೀರು ಅಲ್ಲಲ್ಲೇ ನಿಂತ್ಕೊಂಡು ವಾಹನ ಸವಾರರಿಗೂ ಕೂಡ ಸಂಚಾರವನ್ನ ಮಾಡಲು ತುಂಬಾ ತೊಂದರೆಯಾಗ್ತಾ ಇದೆ. ಕೆಲವು ಕಡೆ ಈಗಾಗಲೇ ಗುಡ್ಡ ಕುಸಿತ ಆಗಿರೋದ್ರಿಂದ ಕೆಲವು ರಸ್ತೆಗಳನ್ನ ಬಂದ್ ಕೂಡ ಮಾಡಲಾಗಿದೆ.